ಕಿತಾಪತಿ ಕೆಲಸ ಮಾಡಿಕೊಂಡು ಸುಮ್ಮನೆ ಬೆಟರಾಗಿ ಸಿಕ್ಕಿದೆ ಅಂತಂದರೆ ಹಿಂದೆ ಇರೋದನ್ನ ನಾವು 2 in 1 ಥರ ನೀವು ಎಲ್ಲ ಪೆನ್ನದೆಲ್ಲನೂ ಈ ಥರ ನೊರೆ ಕೂತಿರುತ್ತಲ್ಲ ಹಾಗೆ ಕುಡಿತಾ ಇದ್ದರೆ ಅದು ಮಾಡ್ತಿದ್ದಾರೆ. ಕೆಂಡ ಸಂಪಿಗೆಲ್ಲೂ ಮಾಡಿದರು. ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ರ್ಯಾಂಡಮ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಸೊ ನನ್ನ ಒಂದು ಸ್ಟಡಿ ಟೇಬಲ್ ಏನಿತ್ತು ಹೆಂಗಾಗಿತ್ತು ಅಂದರೆ ಕಸ ಥರ ಆಗಿಬಿಟ್ಟಿತ್ತು. ಸೊ ಥೀಸಿಸ್ದು ಯಾವ ಪೇಪರ್ ಅದ ಆ ಪೇಪರಲ್ಲಿ ಏನು ಮಿಸ್ಟೇಕ್ಸ್ ಸಡನ್ನಾಗಿ ಬರ್ಕೊಳ್ಳೋದು ಈ ಥರ ಆಗ್ತಿತ್ತು. ಸೊ ಹಾಗಾಗಿ ಏನಪ್ಪ ಮಾಡೋಣ ಅಂತ ಸೊ ಅದ್ರದ್ದು ಒಂದು ವ್ಲಾಗ್ ಮಾಡಿಬಿಡೋಣ. ಇವಾಗ ಎಕ್ಸ್ಟ್ರಾ ಯಾವುದೇದು ಎಕ್ಸಾಮ್ಸ್ ಎಲ್ಲ ಆಯಿತು, ಇನ್ನು ಥೀಸಿಸ್ದು ವೈವದ್ದು ಏನಿದೆ ನಾವು ಏನು ಪ್ರೆಸೆಂಟೇಷನ್ದು ಏನು ಮಾಡಬೇಕು. ಸೊ ಅದು ಒಂದು ಆಗಿಲ್ಲ. ಸೊ ಅದು ಒಂದು ಆಗಬೇಕು. ಸೊ ಅದಕ್ಕೆ ಬಿಟ್ಟರೆ ಪ್ರಾಪರಾಗಿ ಅದರದ್ದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆಗಿದೆ. ಇನ್ನೇನು ವೇಸ್ಟ್ ಪೇಪರ್ಸ್ ಎಲ್ಲ ಏನಿದೆ ಅದನ್ನು ಕ್ಲೀನ್ ಮಾಡಿ ಸ್ಟಡಿ ಟೇಬಲ್ಸ್ನೂ ಹಾಗೆ ಬಿಟ್ಬಿಟ್ಟಿದೆ. ಏನು ಕ್ಲೀನ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಅಂದರೆ ಪ್ರಾಪರಾಗಿ ಅದು ಪೇಪರ್ಸ್ ಯಾವ ಒಂದು ಪೇಪರು ನಾನು ಮಿಸ್ ಮಾಡಿಲ್ಲ. ಎಲ್ಲ ಪೇಪರು ಹಾಗೆ ಇರಲಿ ಲಾಸ್ಟ್ ಮೂಮೆಂಟ್ವರೆಗೂ ಏನಕ್ಕಾದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ತೋರಿಸ್ತೀನಿ ಎಲ್ಲೆಲ್ಲಿ ಬಿಸಾಕ್ತಿದ್ದೀನಿ, ಏನೇನು ಅವತಾರಗಳು ಮಾಡಿದ್ದೀನಿ ಅನ್ನೋದು ಫಸ್ಟ್ ತೋರಿಸ್ಬಿಡ್ತೀನಿ. ಇಲ್ಲಿ ನಿಮಿಷ ನಾನು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಇಲ್ಲೆಲ್ಲ ಬುಕ್ಸು ಇಲ್ಲಿದೆ, ಇಲ್ಲಿ ಸಪ್ರೇಟ್ ಮಾಡ್ತಾಯಿದ್ದೀನಿ ನಂದು ಯಾವ್ದ್ಯಾವ್ದಿದೆ. ಸೊ ನೋಡಿ ಇದೆಲ್ಲ ಕಾಲೇಜ್ ಎಕ್ಸಾಮ್ಸ್ ಆಯ್ತಲ್ಲ, ಸೊ ಇದ್ರದ್ದು. ಸೊ ನೋಡಿ ಈ ಪೇಪರಲ್ಲೂ ಬರೆದಿದ್ದೀನಿ ಎಲ್ಲ. ನೋಡಿ ಇದ್ರದ್ದು ಇದು ಲಂಕೇಶ್ ಅವ್ರದ್ದೇನೆ ಏನೋ ಬರೆದಿದ್ದೀನಿ ಇದರಲ್ಲಿ. ಲಾಸ್ಟ್ ಸಮಾರೋಪ ಬರಿಬೇಕು. ಸೊ ಹಾಗಾಗಿ ನೋಡಿ ಈ ಥರ ಮಾಡಿಟ್ಟಿದ್ದೀನಿ ಎಲ್ಲ. ನೋಡಿ ಅದು ತಲೆ ಕೆಟ್ಟಾಗ ಸ್ವಲ್ಪ ಹಂಗೆ ಅಂದರೆ ತಲೆ ಕೆಟ್ಟಾಗ ಮೀನ್ಸ್ ಬೋರ್ ಆದಾಗ ಅಯ್ಯೋ ಏನು ಬರಿಬೇಕು ಅಂತ ಗೊತ್ತಾಗದೇ ಇರುವಾಗ ಈ ಥರ ಕುತ್ಕೊಂಡು ಕಿತಾಪತಿ ಕೆಲಸ ಮಾಡಿಕೊಂಡು ಸುಮ್ಮನೆ ಮೂಡ್ ಫ್ರೆಶ್ ಆಗಲಿ ಅಂತ ಒಂದು ಡ್ರಾಯಿಂಗು. ನೋಡಿ ಇದೆಲ್ಲ ವೇಸ್ಟ್. ಸೊ ಇದೆಲ್ಲ ಸಬ್ಮಿಷನ್ ಅಂದರೆ ಕರೆಕ್ಷನ್ ಮಾಡಿದ ರಿಟರ್ನ್ ಪ್ರತಿ ಸರಿ ಕರೆಕ್ಷನ್ ಕೊಟ್ಟಾಗೆಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂದಿದ್ದಲ್ಲ. ಸೊ ಅದೇ ಪೇಪರಲ್ಲಿ ಹಿಂದೆ ಬರೆದು ಬಿಡುವೆ. ಸೊ ಇದು ವಿಧಾನ ಯಾವ ಥರ ಸ್ಟೆಪ್ದು ಅಂತ. ಸೊ ಹಾಗೆ ಎಲ್ಲನೂ ಏನು ಪೇಪರು ಬಿಸಾಕಿಲ್ಲ ನಾನು, ಎಲ್ಲನೂ ಇಟ್ಕೊಂಡು ನೋಡಿ ಈ ಥರದ್ದೆಲ್ಲನೂ ಅಷ್ಟೇ. ಸೊ ಈಗ ಅದೆಲ್ಲ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಈಗ ಆಲ್ರೆಡಿ ಬೈಂಡಿಂಗ್ ಮಾಡಿಸಿರೋದಿದೆ, ಸಪ್ರೇಟ್ ಆಗಿದೆ. ಏನು ಫೈನಲ್ ಏನು ಇದೆಲ್ಲ ಸೊ ಅದು ಆಲ್ರೆಡಿ ರೆಡಿ ಇದೆ. ಸೊ ಹಾಗಾಗಿ ಇದೆಲ್ಲನೂ ಬಿಸಾಕ್ಬಿಡೋಣ ಅಂತ ಬಿಸಾಕೋಕ್ಕೆ ಟ್ರೈ ಮಾಡ್ತಾ ಬಿಸಾಕಬೇಕು. ಇವಾಗ ಯಾವುದಾದ್ರು ಬೇಡ ಯಾವುದ್ಯಾವುದು ಬೇಕು ಸೊ ಅದನ್ನು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡಿ ನನ್ನ ಟೇಬಲ್ಸಲ್ಲಿ ಏನಿರಬೇಕು ಏನಿರಬಾರ್ದು ಎಲ್ಲ ರೆಸ್ಟ್ ಬೇಡ ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಇರಬೇಕು. ಸೊ ಹಾಗಾಗಿ ಕ್ಲೀನಿಂಗ್ ಇರಲಿ ಅಂತ ಮಮ್ಮಿನೂ ಏನೇನೋ ಇಟ್ಟಿದ್ದಾರೆ. ಮದುವೆ ಪತ್ರ ಅಂತೆ, ನನ್ನ ತಮ್ಮನ ಫೋಟೋಸ್, ಇದು ನಾನೇ ಏನೋ ಕ್ಲೀನ್ ಮಾಡುವಾಗ ತೆಗ್ದಿದ್ದೆ. ಏನಕ್ಕೂ ಬೇಕು ಅಂದರೆ ಸೊ ನನ್ನ ತಮ್ಮನ ಬುಕ್ಸು ಮಿಕ್ಸಪ್ ಆಗಿಬಿಟ್ಟಿರುತ್ತೆ ನನ್ನ ಟೇಬಲ್ಸ್ ಮೇಲೆ. ಅಲ್ಲಿ ಥೀಸಿಸ್ದು ಎಲ್ಲೆಲ್ಲಿ ಯಾಕೆ ಟೈಮ್ ವೇಸ್ಟ್ ಆಗ್ತಿತ್ತು ಅಂದರೆ ಇದೆಲ್ಲ ಇದರಲ್ಲಿ ಬರೆದಿದ್ದೀನಿ, ಈ ಬುಕ್ಸ್ ತುಂಬಿಸಿದ್ದೀನಿ. ಏನಂದರೆ ಕೆಲವೊಂದು ಮೆಥಡ್ಗಳು ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ. ಸೊ ನಾನು ಆತ್ಮಕಥೆ ತೊಗೊಂಡಿದ್ದೆ. ಸೊ ನಾನು ಆತ್ಮಕಥೆ ತೊಗೊಂಡಿರೋದ್ರಿಂದಾಗಿ ಅದು ಬೇರೆಯವರು ಬುಕ್ಸ್ಗಳೇನು ಬರೆದಿರ್ತಾರೋ ಅದನ್ನು ನಾವು ಆ್ಯಡ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಅದನ್ನ ಹೇಳ್ತೀನಿ ನಾನು, ಸುಮ್ಮನೆ ಎಲ್ಲ ನೀವು ಇದ್ರಲ್ಲಿ ಬೇಡ. ಸೊ ಈ ಥರ ಎಲ್ಲ ಬರೆದಿರೋದಿದೆ, ಈ ಬುಕ್ಸ್ ಎಲ್ಲ ಸಪ್ರೇಟಾಗಿ ಎತ್ತಿರಬೇಕು. ಸೊ ಈಗ ಬೇಡದಿರೋ ಬುಕ್ಸ್ ಎಲ್ಲ ತೆಗೆದು ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಕಾಣಿಸ್ತಿದ್ದೀನ? ಸೊ ಬೇಡದಿರೋ ಬುಕ್ಸ್ನೆಲ್ಲ ಸಪ್ರೇಟಾಗಿ ತೆಗೆದುಬಿಟ್ಟು ಯಾವುದು ಬೇಕು ಅದನ್ನು ಮಾತ್ರ ಟೇಬಲ್ ಮೇಲೆ ಇಟ್ಬಿಟ್ಟು ಸದ್ಯಕ್ಕೆ ಒಂದು ಲಾಂಗ್ ಬ್ರೇಕ್ ತೊಗೋಬೇಕು ಸ್ಟಡೀಸಿಂದ. 1 ವೀಕ್ ಅಷ್ಟೇ, ಒಂದು ಸ್ವಲ್ಪ ದಿನ, 1 ವೀಕ್ ಅಂದ್ರೂ ಹಾಗೆ ಸ್ವಲ್ಪ ಅದು ಇದು ಕೆಲಸಗಳಿದೆ. ಸೊ ಏನೂ ಕಾನ್ಸಂಟ್ರೇಷನ್ ಮಾಡಿಲ್ಲ ಬೇರೆ ಕೆಲಸಗಳ ಮೇಲೆ. ಸೊ ಯೂಟ್ಯೂಬ್ ಬ್ಲಾಗ್ಸ್ ಅಂತೂ ಹಾಕೇ ಇಲ್ಲ, ನೀವೇ ನೋಡಿದ್ದೀರಾ. ಸೊ ಅದಕ್ಕೆ ಸ್ವಲ್ಪ ಅದನ್ನು ಮಾಡೋಣ ಹೇಳಿ ಯಾವುದು ಬೇಕು ಟೇಬಲ್ಸ್ ಮೇಲೆ ಯಾವುದು ಇಡಬೇಕು ಅಂತ ನನಗೆ ಅನಿಸುತ್ತೋ ಅದನ್ನೆಲ್ಲ ಎತ್ತಿಕ್ತೇವೆ. ನನ್ನ ತಮ್ಮಂದು ಮಿಕ್ಸಪ್ ಆಗಿರುತ್ತೆ. ಸೊ ಯಾಕಂದರೆ ಅವನು ನೋಡಿ ಇದು ಕೂಡ ಇನ್ನೊಂದು ಪಾರ್ಟ್ ಥೀಸಿಸ್ದೆ ಇದನ್ನು. ಬಟ್ ಈ ಹ್ಯಾಂಡ್ ರೈಟಿಂಗ್ ನೋಡೋಂಗಿಲ್ಲ, ಹಿಂಗಿದೆ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ, ಕಿಚಿ ಇದೆ. ಅಂದರೆ ರಿಯಲಾಗಿ ಹಂಗಿಲ್ಲ ನನ್ನ ಹ್ಯಾಂಡ್ ರೈಟಿಂಗು, ಅರ್ಜೆಂಟಿಗೆ ಬರೆದಿರೋದಷ್ಟೇ.
ಅಷ್ಟು ಅರ್ಜೆಂಟಲ್ಲಿ ಅದಕ್ಕೆಲ್ಲ ಏನಿಗೆ ಹ್ಯಾಂಡ್ ರೈಟಿಂಗ್ ಏನಕ್ಕೆ ಬೇಕು, ಅದಕ್ಕೆ ಜಸ್ಟು ಇನ್ಫಾರ್ಮೇಷನ್ ಬೇಕಾದರೆ ಸಾಕಲ್ಲ. ಸೊ ಹಾಗಾಗಿ ಈ ವಿಕ್ಸು ಎಲ್ಲನೂ ಇಟ್ಕೊಂಡಿದ್ದೀನಿ. ನಮ್ಮ ಮಮ್ಮಿನೂ ಇಟ್ಟಿರ್ತಾರೆ, ಒಂದೊಂದ್ಸರಿ ನನಗೇನಾದರೂ ಬೇಕು ಅದು ಅಲ್ಲೇ ಇಟ್ಟಿದ್ದೀನಿ. ಸೊ ಹಂಗೆ ನನ್ನ ತಮ್ಮನ ಕ್ರಯಾನ್ಸು ಎಲ್ಲ ನನ್ನ ಟೇಬಲ್ ಕೆಳಗಡೆ ಎಲ್ಲನೂ ಅಲ್ಲೂ ಮೆಸ್ಸಪ್ ಆಗಿಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡಬೇಕು. ಆಟ ಸಾಮಾನು ಕ್ರಯಾನ್ಸು ಎಲ್ಲ ಅಲ್ಲಿ ಇಟ್ಟಿದ್ದಾನೆ. ಇವತ್ತು ಅದನ್ನೆಲ್ಲ ಇಟ್ಬಿಟ್ಟು ಇದು ಮಾಡೋಣ ಅಂತ ಎಲ್ಲ ಇಟ್ಟಿದ್ದೀನಿ. ಇದೆಲ್ಲನೂ ಮೆಸ್ಸಪ್ ಏನು ಎತ್ತ ಅಂತ ಗೊತ್ತಿಲ್ಲ. ಈಗ ಸುಮ್ಮನೆ ಹೋಗಿದ್ದೆ ಎಲ್ಲಿ ಅಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೆ, ಸುಮ್ಮನೆ ರ್ಯಾಂಡಮ್ ಆಗಿ ತೊಗೊಂಡಿದ್ದಷ್ಟೇ. ಇದು ಗೈಸ್ ಓದಿಲ್ಲ, ಒಂದು 3-4 ಪೇಜ್ ಏನೋ ಓದಿದ್ದೀನಿ. ಸೊ ಆ 3-4 ಪೇಜಲ್ಲಿ ನನಗೆ ಒಂದೇ ಒಂದು ಲೈನ್ ಇಷ್ಟ ಆಯಿತು. ಅದು ಯಾವುದಪ್ಪ ಅಂದರೆ ಓದಿದ್ದೀನಿ ಅನ್ಸುತ್ತೆ, ಒಂದು ಸ್ವಲ್ಪ ಓದಿದ್ದೀನಿ, ಸ್ವಲ್ಪ ಓದಿಲ್ಲ. ಸೊ ಈ ಲೈನ್ ಇಷ್ಟ ಆಯಿತು. ಏನಪ್ಪ ಅಂತಂದರೆ, ಈಗ ಸದ್ಯಂ ನಮ್ಮಲ್ಲಿರುವುದಕ್ಕಿಂತ ಇನ್ನೂ ಉತ್ತಮವಾದ ಒಂದು ವಸ್ತು ನಮಗೆ ಸಿಕ್ಕಿದೆ. ಆದರೆ ಈ ಮೊದಲು ಇದ್ದ ಕಳಪೆ ವಸ್ತುವನ್ನು ಸಹಜವಾಗಿಯೇ ವರ್ಜಿಸಿ ಬಿಡುತ್ತೇವೆ. ಸೊ ಸುಮ್ಮನೆ ಇದೆಲ್ಲ ಸಿಕ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಅಂತಂದರೆ ಏನಂದರೆ, ನಾವು ಇವಾಗ ಈ ಪ್ರೆಸೆಂಟಲ್ಲಿ ಈ ಮುಂದೆ ಏನು ನಮ್ಗೆ ಯಾವ ವಸ್ತು ಸಿಕ್ಕಿರುತ್ತಲ್ಲ, ವಸ್ತು ವ್ಯಕ್ತಿ, ಸೊ ಏನೇ ಆದರೂ ಅಷ್ಟೇ, ಅದಕ್ಕಿಂತ ಒಂಚೂರು ಬೆಟರಾಗಿ ಸಿಕ್ಕಿದೆ ಅಂತಂದರೆ ಹಿಂದೆ ಇರೋದನ್ನು ನಾವು ಸ್ವಲ್ಪ ಮರ್ತು ಬಿಡ್ತೀವಿ. ವರ್ಜಿಸಿ ಅಂದರೆ ಮರ್ತು ಬಿಡ್ತೀವಿ, ಅಥವಾ ಅದು ಕನಿಷ್ಠ ಅಂತ ಹಾಗೆ ಆಗುತ್ತೆ. ಒಂದು ಆಪ್ಷನ್ ಬೆಟ್ರಾಗಿ ಸಿಕ್ಕಿದೆ ಅಂದರೆ, ಸೊ ಹಳೇದು ಹಾಗೇನೆ ಅಲ್ವಾ. ಸೊ ವಸ್ತು ಆಗಿರ್ಬೋದು ಅಥವಾ ಅದಕ್ಕಿಂತ ಚೆನ್ನಾಗಿರೋ ಇವಾಗ ಡ್ರೆಸ್ಸೂ ನಾವು ಅಷ್ಟೇ. ಸೊ ಆ ಲೈನ್ ಇದು ನನಗಿಷ್ಟ ಆಯಿತು. ಇದನ್ನು ಏನಕ್ಕೆ ಸುಮ್ಮನೆ ಎತ್ತಿಕ್ಬೇಕಾಗಿತ್ತು, ಎಲ್ಲ ಎತ್ತಿಕ್ಕಿಲ್ಲ. ಸೊ ನನಗೆ ನನ್ನ ಒಂದು ಬುಕ್ಸ್ ಪರ್ಚೇಸಿಂಗಲ್ಲಿ ಫಸ್ಟು ಅದು ಆತ್ಮಕಥೆಯಲ್ಲಿ ತಗೊಂಡಿರೋದಂದರೆ ಲಂಕೇಶ್ ಅವ್ರದ್ದೇ ನಾನು ತೊಗೊಂಡೆ. ಸೊ ಏನಪ್ಪ ಆಯಿತು ಅಂದರೆ, ನಾನು ಅದು ಆತ್ಮಕಥೆ ನಾನೇನು ಒಂದು ಸರಿ ಓದೋದಲ್ಲ, ಸೊ ಬೇಡ ನಾನು ತೊಗೊಳೋದು ಅಂತ ಅಂದ್ಕೊಂಡೆ. ಸೊ ಅವತ್ತು ನಮ್ಮ ಲೈಬ್ರರಿಲಿ ಏನಾಗಿತ್ತು, ಬುಕ್ ಹಿಂದೆ ಮುಂದೆ ಆಗಿ ಸಿಕ್ಕಿರಲಿಲ್ಲ. ನನ್ನ ತಮ್ಮ ಕನ್ನಡಕ್ಕೆಲ್ಲ ಇಟ್ಬಿಟ್ಟಿದ್ದಾನೆ. ಸೊ ಬುಕ್ ಹಿಂದೆ ಮುಂದೆ ಆಗಿ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಆವತ್ತೇ ಹೋಗಿ ನಾನು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು, ವೆಯ್ಟ್ ಮಾಡಲಿಲ್ಲ. ಸೊ ಅವತ್ತೇ ಹೋಗಿ ಪರ್ಚೇಸ್ ಮಾಡಿದೆ, ಯಾಕಂದರೆ ಟೈಮ್ ಇಲ್ಲ. ಯಾಕಂದರೆ ಬುಕ್ಸು ಅದೇ 300-400 ಪೇಜ್ ಇದೆ ಅದು. ಸೊ ಅದನ್ನು ಓದೋ ಅಷ್ಟರಲ್ಲಿ ಆ ಸ್ಟೋರಿ ಅರ್ಥ ಮಾಡಿಕೊಂಡು ಇದಾಗುತ್ತೆ ಅಂದ್ಬಿಟ್ಟು ಸರಿ ಪರ್ಚೇಸ್ ಮಾಡಿಬಿಟ್ಟೆ ನಾನು. ಸೊ ಪರ್ಚೇಸ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಭಾನು ಅಕ್ಕ ನಮ್ಮ ಲೈಬ್ರರಿ ಅಕ್ಕ ಅವ್ರು ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಕಾಲೇಜಲ್ಲೇ ಇದೆ ಬುಕ್ಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನೇ ರೀಡ್ ಮಾಡಿದೆ. ನನ್ನ ಬುಕ್ ಹಂಗೇ ಇದೆ, ಅದು ಆತ್ಮಕಥೆನ. ಬಟ್ ವಾಪಸ್ ರಿಟರ್ನ್ ಮಾಡೋಕ್ಕೆ ಹೋದೆ, ಅವ್ರು ತಗೊಳ್ಲಿಲ್ಲ. ನಾನು ಬೇರೆ ಬುಕ್ಸ್ ತೊಗೊಳ್ತೀನಿ ಅಂತ ಹೇಳಿದೆ. ಇಲ್ಲ, ನನಗೆ ಬೇರೆ ಬುಕ್ಸ್ ಬೇಕಾಗುತ್ತೆ, ಯಾಕಂದರೆ ನನಗೆ ಆಲ್ರೆಡಿ ಆತ್ಮಕಥೆ ರೀಡ್ ಮಾಡಿದ್ದೀನಿ. ನನ್ನ ಹತ್ರ ಇನ್ನೊಂದು ಥೀಸಿಸ್ ಮಾಡಿರೋದ್ರಿಂದ ನನ್ನ ಹತ್ರನೂ ಒಂದು ಜೆರಾಕ್ಸ್ ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ನಾವು ಅದಕ್ಕೆ ಸಿಗ್ನೇಚರ್ ಅದಕ್ಕೂ ಮಾಡಿಸ್ಕೊಬೇಕು. 4 ಮಾಡಿರ್ತೀವಿ, 3 ಕಾಲೇಜ್ಗೆ, 1 ನಮಗೆ. ಸೊ ಇನ್ನೇನು ಮಾಡಲಿ, ನಾನು ಅಂದ್ಬಿಟ್ಟು ಅಂದ್ಕೊಂಡ್ರೆ, ಬಟ್ ಅವ್ರು ತೊಗೊಳ್ಳಿಲ್ಲ. ನೋಡೋಣ ಯಾವತ್ತಾದರೂ ಮತ್ತೆ ಸೇಲ್ ಮಾಡೋಕ್ಕಾಗುತ್ತೆ, ಯಾಕಂದರೆ ಹೊಸದು ಹಾಗೆ ಇದೆ. ಇದೆಲ್ಲನೂ ಸೊಳ್ಳೆ ಗಿಲ್ಲೆ ಇರುತ್ತಲ್ಲ, ಅದು ಇದೆ. ಇವೆಲ್ಲ ಕ್ಲೀನ್ ಮಾಡಿ ಏನಂದರೆ ಹಂಗೆ ಬಿಟ್ಬಿಟ್ಟಿದೆ. ಒಂದೇನಾದರೂ ಮಿಸ್ ಆಯಿತು ಅಥವಾ ಏನಾದರೂ ಆಯಿತು, ಅಷ್ಟು ಟೈಮು ಕೂಡ ಇರಲಿಲ್ಲ ನನಗೆ ಕ್ಲೀನ್ ಮಾಡೋಷ್ಟು. ಸೊ ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಸೋಪ್ ಹಾಕಿದ್ದೀನಿ. ಏನೋ ಸ್ವಲ್ಪ ಸೋಪ್ ಥರದ್ದು ಹಾಕಿ ಕ್ಲೀನ್ ಮಾಡ್ತಿದ್ದೀನಿ. ಮನೇನೂ ಕ್ಲೀನ್ ಮಾಡಬೇಕು. ಸೊ ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡೋಣ, ನನ್ನ ವಸ್ತುವಿಂದಲೇ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಅದೇನೋ ಒಂಥರ ನಮ್ಮದು ಅಂತ ಒಂದು ಜಾಗ ಇರುತ್ತಲ್ಲ, ಸೊ ಅದಕ್ಕೆ ಫಸ್ಟು ಪ್ರಯಾರಿಟಿ ಕೊಡಬೇಕು. ಅದು ಒಂಥರ ಬೇರೆ ಥರನೇ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಕ್ಲೀನ್ ಮಾಡಿಕೊಂಡು, ವೈಟ್ ಬೇರೆ ಇದೆಯಾ ಇದು. ಸೊ ಹಾಗಾಗಿ ಅದು ಏನೇನೋ ಹತ್ಕೊಂಡ್ಬಿಡುತ್ತೆ. ಕ್ಲೀನ್ ಮಾಡಿದ್ರೆ ಅದೇನೋ ಗೊತ್ತಿಲ್ಲ, ಕ್ಲೀನ್ ಮಾಡ್ತಾಯಿದ್ರೆ ಒಂಥರ ಮೂಡ್ ಫ್ರೆಶ್ ಆಗಿರುತ್ತೆ.
ಸೊ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿ ಇರೋಣ ಅಂತ ಹೇಳಿ ಫೋನ್ ಇಲ್ಲಿ ಬಿಡೋದು. ಸೊ ಬ್ಯುಸಿಯಾಗಿರೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇನ್ನೊಂದೇನಪ್ಪ ಅಂದರೆ ಈ ಟ್ರೈಪಾಡ್ದು ಒಂದು ಲಿಂಕ್ ನಿಮಗೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಟ್ರೈಪಾಡ್ ಹೇಗೆ ತುಂಬ ಕಮ್ಮಿಯಲ್ಲಿ ತೊಗೊಂಡಿದ್ದು 280 ಏನೋ ತೊಗೊಂಡಿದ್ದು. ಈಗ ಆಲ್ರೆಡಿ ನಾನು ತೊಗೊಂಡು ಸೊ ನಾನೇನಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಫಸ್ಟು ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ಹೇಳೋಣ ಅಂತ. ಸೊ ತಂದಿದ ತಕ್ಷಣ ನಾನು ತೋರಿಸೋದು ಬೇಡ ಅಂತ ಹೇಳಿಬಿಟ್ಟು, ಯಾಕಂತಂದರೆ ಇವಾಗ ನೀವು ಇನ್ ಕೇಸ್ ಸ್ಟಾರ್ಟಿಂಗಲ್ಲಿ ಕೆಲವೊಬ್ರು ತೊಗೊಂಡಿಲ್ಲ ಅಂದ್ರೂ ಸುಮ್ಮನೆ ನೋಡಿ ಬಿಡೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಅದೇ ನಾವು ಯೂಸ್ ಮಾಡಿ ಚೆನ್ನಾಗಿ, ಇವಾಗ ನಾನು ಒಂದಷ್ಟು ಬಟ್ಟೆಗಳನ್ನ ಆರ್ಡ್ರ್ ಮಾಡಿದ್ದೆ, ಯೂಸ್ ಮಾಡಿದ್ದೀನಿ. ನೀವು ಆಲ್ರೆಡಿ ವ್ಲಾಗಲ್ಲೆಲ್ಲ ನೋಡಿರ್ತೀರ. ಸೊ ಅದರದ್ದನ್ನು ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಹೇಗೆ ಬರ್ತಿದೆ, ಅಲ್ಲಿ ಬಟ್ಟೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನೆಕ್ಸ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಆಲ್ರೆಡಿ ನಾನು ಆ ಬಟ್ಟೆಗಳನ್ನ ತೊಗೊಂಡು ಒಂದು 1 ಮಂತ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ನ ಅದೇ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇದು ಅಷ್ಟೇ, ನಾನು ಈ ಟ್ರೈಪಾಡ್ನ ತೊಗೊಂಡಿದ್ದೀನಿ, ಆ ಟ್ರೈಪಾಡ್ ತೋರಿಸ್ತೀನಿ. ಅದು ಕ್ಲೀನ್ ಮಾಡ್ತಿದ್ದೀನಲ್ಲ ಒಂಚೂರು ತೋರಿಸ್ಬಿಟ್ಟು ಹೇಗಿದೆ. ಈ ಟ್ರೈಪಾಡ್ನ ನಾನು ತೊಗೊಂಡು ವಾರಂಟಿ ಇದೆ, ಇದರಲ್ಲೇ ಇದೆ ಇರಿ ತೋರಿಸ್ಬಿಡ್ತೀನಿ. ಡೇಟ್ ಮೆನ್ಷನ್ ಆಗಿರುತ್ತಾ ಗೊತ್ತಿಲ್ಲದೆ 1 ಇಯರ್ ಆಗ್ತಾ ಬಂತು ಈ ಟ್ರೈಪಾಡ್ನ ನಾನು ತೊಗೊಂಡು. ಇದೆ ಇಲ್ಲಿ ಟ್ರೈಪಾಡ್ ತೋರಿಸ್ತೀನಿ 1 ನಿಮಿಷ. ಬಟ್ ಇದು ಯಾವಾಗ ತೊಗೊಂಡೆ ಅಂತ 1 ಇಯರ್ ಆಗಿದೆ. ಪರ್ಟಿಕ್ಯುಲರ್ ನಾನೇ ನಿಮಗೆ ಪರ್ಚೇಸ್ ಮಾಡಿರೋ ಡೇಟ್ ತೋರಿಸಿದ್ರೆ ನಿಮಗೂ ಒಂದು ಟ್ರಸ್ಟ್ ಇರುತ್ತಲ್ವ. ಸೊ ಇವರೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ನಮಗೆ ಕಳಿಸ್ತಿದ್ದಾರೆ ಅಥವಾ ನಮಗೆ ರಿವ್ಯೂ ಕೊಡ್ತಿದ್ದಾರೆ ಅಂತ. ಸೊ ನಾನು ಇದನ್ನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಸೊ ಫ್ಲಿಪ್ಕಾರ್ಟ್ದು ಲಿಂಕ್ ಹಾಕ್ತೀನಿ ನಾನು. ಇದು ಸೆಲ್ಫಿ ಸ್ಟಿಕ್ ಥರನೇ, ಆ್ಯಕ್ಚುಲಿ ಸೆಲ್ಫಿ ಸ್ಟಿಕ್ಕೇ ಇದು. ಟ್ರೈಪಾಡ್ ಥರನೇ ಯೂಸ್ ಮಾಡ್ಬೋದು ನೋಡಿ, ಹೀಗೆಲ್ಲ ಫೋಲ್ಡ್ ಮಾಡ್ಬೋದು ಮತ್ತು ಈ ಥರನೂ ಮಾಡ್ಬೋದು. ಸೊ ಇದು ಸೆಲ್ಫಿ ಸ್ಟಿಕ್ ಅಂತ ಹೇಳಿದ್ರು ಕೂಡ 2 in 1 ಥರ ನೀವು ಎಲ್ಲ ಥರ ಯೂಸ್ ಮಾಡ್ಬೋದು. ಇದು ಕ್ಯಾಮ್ರಾ ನಾನೇ ಹಿಡ್ಕೊಂಡಿರೋದನ್ನು 1 ನಿಮಿಷ ತೋರ್ಸೋಕ್ಕಾಗ್ತಾಯಿಲ್ಲ ನೋಡಿ, ಈ ಥರ. ಸೊ ಇಷ್ಟು ದೊಡ್ಡದಾಗಿದೆ, ಸೆಲ್ಫಿ ಸ್ಟಿಕ್ಕಾಗೂ ಯೂಸ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಹಿಂಗೂ ಇದು ಫುಲ್ ಇದು ಮಾಡ್ಬೋದು. ಆಮೇಲೆ ಇಲ್ಲಿ ಫೋಟೋ ಹಿಡಿಬೇಕಂದ್ರೆ ನೀವು ಬ್ಲೂಟೂತ್ನ ಕನೆಕ್ಟ್ ಮಾಡಿ ಇಲ್ಲಿ ಇದು ಕೊಟ್ಟಿರ್ತಾರೆ ಏನು ಡಿವೈಸು ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಆಟೋಮೆಟಿಕ್ ಹಿಂಗೆ ಎಲ್ಲೋಗಿದ್ರು ನೀವು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಟು ಫೋಟೋ ತೆಗೆದ್ರು ಈಗ ಕ್ಲಿಕ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇನ್ನು ನಿಮಗೆ ಟ್ರೈಪಾಡ್ ಥರ ಈ ಹೈಟು ಸಾಕಾಗುತ್ತೆ. ಸೊ ಏನಂದರೆ ಬಜೆಟ್ ಫ್ರೆಂಡ್ಲಿ ಇದೆ ಅಂತ. ಬಜೆಟ್ ಫ್ರೆಂಡ್ಲಿ ಜೊತೆಗೆ ಕ್ವಾಲಿಟಿನೂ ಇದೆ ನೋಡಿ. ಇದು ಅಷ್ಟೇ, ಇದು ಫಿಟ್ಟಿಂಗ್ ಮಾಡ್ಕೊಳ್ಳೋದು, ಇದನ್ನು ಲೂಸ್ ಮಾಡೋದು. ಸೊ ಈ ಥರ ಲೂಸ್ ಮಾಡಿದಾಗ ನೋಡಿ ಇದು ಫುಲ್ಲು ಈ ಕಡೆ ಬರುತ್ತೆ ಹೀಗೆ. ಅದನ್ನೇ ನೀವು ಟೈಟ್ ಮಾಡಿಕೊಂಡ್ರೆ ಫ್ಲಿಪ್ಕಾರ್ಟ್ದಿತ್ತು ಇದು 1 ನಿಮಿಷ ನೋಡಿ, ಫುಲ್ಲು ಲೂಸ್ ಆಯಿತಾ. ಸೊ ಇದನ್ನು ನಾನು ಈ ಪ್ರಾಡಕ್ಟ್ ಆಲ್ರೆಡಿ ತಗೊಂಡು ಆಯಿತು 1 ಇಯರ್ ಆಗಿದೆ ನೋಡಿ. ಇದು ಹಳೇದಾಗಿರೋದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಾನು ಹಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಫುಲ್ಲು. ಸೊ ಈ ಥರ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಫೋನ್ನ ನೀವು ಹಿಂಗೆ ಅಗಲ ಮಾಡಿಬಿಟ್ಟು ಇಡ್ಬೋದು. ಸೊ ನಿಮಗೆ ಅದ್ರ ಜೊತೆಗೆ ಕ್ರಾಸ್ ಮಾಡಿ ಹೀಗೆ ಏನಾದರೂ ರೀಲ್ಸ್ ಥರದ್ದು ಏನಾದರೂ ಮಾಡ್ತೀನಿ ಅಂದರೆ ಹಿಂಗೆ ಮಾಡ್ಕೊಬೋದು. ಸೊ ಇದು ಲೈಟ್ ಕೂಡ ಬರುತ್ತೆ. ಸೊ ಇದು ನಾನು ಇದು ಚಾರ್ಜರ್ ಖಾಲಿಯಾಗಿದೆ. ಸೊ ಚಾರ್ಜರ್ ಕೂಡ ಅವರೇ ಕೊಡ್ತಾರೆ. ಸೊ ಅದು ಕೂಡ ಇದೆ. ಸಾರಿ. ಸೊ ಅದು ಕೂಡ ಇದೆ. ಸೊ ಹಿಂಗೆ ಕ್ಲೋಸ್ ಕೂಡ ಮಾಡ್ಬೋದು. ಸೊ ಅಷ್ಟೇ ಗೈಸ್. ಲಿಂಕ್ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಅಂದರೆ ಲಿಂಕ್ ಹಾಕಿರ್ತೀನಿ. ಸೊ ಯಾರಾದರೂ ಬೇಕು ಅಂದರೂ ಕೂಡ ಕೇಳ್ಬೋದು. ಸೊ ಅದ್ರ ಜೊತೆಗೆ ನಾವು ಹಿಡ್ಕೊಂಡು ಹೋಗ್ಬೋದು. ಆ ಥರ ಇದೆ ಪ್ರಾಡಕ್ಟ್. ಬೇಕು ಅಷ್ಟೇ ಇಟ್ಕೊಂಡು ಮಾಡ್ಕೊಬೋದು. ಸೊ ಇದು ಚೆನ್ನಾಗಿದೆ. ನನಗಿದು ಮಾಡೋಕ್ಕೆ ಗೊತ್ತಿರಲಿಲ್ಲ, ಬಟ್ ಆಮೇಲೆ ಇದರಲ್ಲಿ ನೋಡಿ ಮಾಡಿದೆ. ಅದು ವರ್ಕ್ ಆಗುತ್ತೆ ಇಲ್ಲ ಅಂದ್ಕೊಂಡೆ, ಬಟ್ ಆರಾಮಾಗಿ ವರ್ಕ್ ಆಗುತ್ತೆ. ಫೋಟೋಸ್ ಎಲ್ಲ ತೊಗೋಬೋದು. ಆಲ್ರೆಡಿ ಇದು ತೊಗೊಂಡು 1 ಇಯರ್ 3 ಮಂತ್ಸ್ ಅಥವಾ 4 ಮಂತ್ಸ್ ಏನೋ ಆಗಿದೆ ತೊಗೊಂಡು. ಬಟ್ ಡೇಟ್ ಇದರಲ್ಲಿ ಇದ್ದಿದ್ರೆ ನಾನು ನಿಮಗೆ ತೋರಿಸ್ತಿದ್ದೆ. ಓಕೆ, ಕೆಲವು ಅಡ್ರೆಸ್ಗಳಿವೆ. ಸೊ ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಅಷ್ಟು ಬಿಟ್ಟರೆ ಏನಿಲ್ಲ.
ಇವಾಗ ಇದು ಕ್ಲೀನ್ ಮಾಡಿದ್ದೀನಿ. ನಾನು ಏನು ಬುಕ್ಸ್ ಇದೆ ಅದೆಲ್ಲ ನೀಟಾಗಿ ಜೋಡಿಸ್ಕೊಂಡು ಸಿಗ್ತೀನಿ, ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇದೇ ಅದರ ಚಾರ್ಜರು, ಟ್ರೈಪಾಡ್ದು. ಸೊ ಅವರೇ ಕೊಡ್ತಾರೆ. ಸೊ ಅದು ಈ ಲೈಟಿಗೆ ನಾನು ಫಸ್ಟು ಎಲ್ಲಿ ಚಾರ್ಜರ್ ಹಾಕಬೇಕು ಅನ್ನೋದೇ ಗೊತ್ತಾಗಿಲ್ಲ. ಆಮೇಲೆ ಇಲ್ಲಿ ಈ ಪಾಯಿಂಟಿಗೆ ಹಾಕ್ಬಿಟ್ಟು ಚಾರ್ಜ್ ಮಾಡಬೇಕಷ್ಟೆ. ಸೊ ಎಲ್ಲನೂ ಸಿಗುತ್ತೆ. 1 ಇಯರ್ ಆಯಿತು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇರೋದು. ಅದು ಲೈಟ್ ಕೂಡ ಆನ್ ಮಾಡ್ತೀನಿ, ಚಾರ್ಜ್ ಇಲ್ಲ ಅಲ್ಲ, ಸೊ ಅದಕ್ಕೆ ಆನ್ ಆಗಿಲ್ಲ ಅಷ್ಟೇ. ನೋಡಿ ಪೆನ್ನದೆಲ್ಲನೂ ಈ ಥರ ತೊಗೊಂಡು ಕ್ಯಾಪ್ಗಳು ತೊಗೊಂಡು ಈ ಚಿಕ್ಕ ಪೆನ್ಸಿಲ್ ಆಗಿದ್ದರೆ ಈ ಥರ ಯೂಸ್ ಮಾಡಿಬಿಡೋದು. ನಮ್ಮ ಟ್ಯೂಷನಲ್ಲೆಲ್ಲ ಹುಡುಗರು ಹಿಂಗೆ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ನೋಡಿ ಏನು ಮಾಡೋದು, ಪೆನ್ಸಿಲ್ ಒಂದು ದಿನದಲ್ಲಿ ಇಷ್ಟು ಚಿಕ್ಕದು ಬಂದುಬಿಟ್ಟಿರುತ್ತೆ ಅವನಿಗೆ. ಇದಕ್ಕೋಸ್ಕರ ಈ ಥರ ಕ್ಯಾಪ್ಗಳು ಹಾಕೊಳ್ಳೋದು. ಇದರಲ್ಲಿರೋ ಕ್ಯಾಪ್ಗಳನ್ನೆಲ್ಲ ಯೂಸ್ ಮಾಡಿದೆ. ಮತ್ತು ಇಲ್ಲಿ ಮಿಕ್ಸಪ್ ಆಗಿದೆ, ಇದೇ ಕಲರ್ ಪೆನ್ ಅಲ್ಲ ಇದು, ಯಾವುದಕ್ಕೋ ಇನ್ಯಾವುದೋ ಇದನ್ನು ಹಾಕ್ಬಿಟ್ಟು ಏನು ಕಲರ್ದು ಪೆನ್ನ ಏನಂತಾರದು ಕಡ್ಡಿಗಳನ್ನ ಹಾಕ್ಬಿಟ್ಟು ಇಟ್ಟಿದ್ದಾನೆ. ಸೊ ಒಂದು ಇದು ತೊಗೋಬೇಕಷ್ಟೆ, ಪೆನ್ ಸ್ಟ್ಯಾಂಡು, ಅಷ್ಟು ಬಿಟ್ಟರೆ ಏನೇನಿಲ್ಲ. ಚಂದನನ್ನ ಕೊಟ್ಟಿದ್ದು ನಾನು ನೋಡೇ ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಕುತ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಸೊ ಹಂಗೆ ವಿಡಿಯೋನ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಸೊ ಇವೆಲ್ಲ ನನ್ನ ಬಿ ಎ ಎಲ್ಲ ಮಾಸ್ಟರ್ಸು ಎಲ್ಲ ಸೇರಿ ಟೀಚರ್ಸ್ ಒಂದೇ ಸರಿ ಹಾಕ್ಕೊಂಡಿದ್ದಾರೆ ಸ್ಟಾರ್ಟಿಂಗಲ್ಲಿ. ಸೊ ಪ್ರತಿ ವರ್ಷದಲ್ಲೂ ಇದ್ದೇ ಇರ್ತೀವಿ, ಬಟ್ ಈ ವರ್ಷ ಇರ್ತೀವೋ ಅಂದರೆ ಈ ಚಂದನದಲ್ಲಿ ಒಂದು ಫೋಟೋ ಆದರೂ ಇದ್ದೇ ಇರುತ್ತೆ. ನಾನೇನು ಬರೆದಿಲ್ಲ ಅಂಥದ್ದು ಚಂದನ ಇದೆ ಆ ಥರದ್ದೆಲ್ಲ. ಸೊ ಈ ವರ್ಷವೂ ಹಾಕಿದ್ದಾರೆ. ಇಲ್ಲಿ ನಮ್ಮದು ಮಾಸ್ಟರ್ಸ್ ಫೋಟೋಸ್ ತೆಗಿಬೇಕಲ್ಲ, ಸೊ ಅದು ಹಾಕಿದ್ದಾರೆ. ತೋರಿಸ್ತೀನಿ ಅಂತ ಎಲ್ಲ ಹಾಕಿದ್ದಾರೆ. ಒಂದಷ್ಟು ಅದು ಇದು ಸರಿ ಇಲ್ಲ ಇತ್ತು. ಪ್ರೈಸ್ ಬರುತ್ತೆ ಇದು. ಇಲ್ಲಿ ನೋಡಿ, ಇದು ನಮ್ಮ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಮಾಸ್ಟರ್ ಕಂಪ್ಲೀಟ್ ಆಯಿತಲ್ಲ, ಸೊ ಅದು ನಮ್ಮ ಒಂದು ಡಿಪಾರ್ಟ್ಮೆಂಟ್ ಫೋಟೋ. ಸೊ ಅಷ್ಟು ಬಿಟ್ಟರೆ ನೋಡಿಲ್ಲ ನಾನು ಹೇಳಿ ಮತ್ತೆ ಎಲ್ಲಾದರೂ ನಾನು ದಿನ ಅಂತ ಹುಡುಕ್ತೀನಿ. ಅದು ಒಂಥರ ಕ್ಯೂರಿಯಾಸಿಟಿ ಅಲ್ಲ ನಾನು. ಆದರೆ ಯಾವುದ್ರಲ್ಲೂ ಈಗ ಪಾರ್ಟಿಸಿಪೇಟ್ ಏನೂ ಮಾಡಿಲ್ಲ ಈ ಸರಿ ಅಂದರೆ ಮಾಸ್ಟರ್ಸ್ಗೆ ಹೋದ್ಮೇಲೆ ಯಾವುದೂ ಮಾಡಿಲ್ಲ. ಸೊ ಮಾಡಿದರೆ ಇದರಲ್ಲಿ ಹಾಕಿರ್ತಾರೆ ಫೋಟೋಸ್ನ, ಬಟ್ ಮಾಡಿಲ್ಲ. ಮೊದಲಾದರೆ ಎನ್ ಎಸ್ ಎಸ್ಸಲ್ಲಿದ್ದೆ. ಸೊ ಆವಾಗ ಒಂದಷ್ಟು ಫೋಟೋಸ್ ಇತ್ತು. ಸೊ ಈ ಥರದ್ದು ಆವಾಗ ಕಂಸ, ಹಳೆ ಡೊಳ್ಳು ಅದೆಲ್ಲ ಮಾಡ್ತಿದ್ದಲ್ಲ, ಸೊ ಅದ್ರದ್ದು ಒಂದಷ್ಟು ಫೋಟೋಸ್ ಇರೋದು. ಅದು ಈಗ ನಾನು ಯಾವುದಕ್ಕೂ ಅಷ್ಟು ಹೋಗೋದಿಲ್ಲ. ಸೊ ಹಾಗಾಗಿ ಹೋಗಿಲ್ಲ. ಹಂಗೆ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡಿಕೊಂಡೆ. ನಿಮ್ಗೆ ಯಾವ ಥರ ಕಾಫಿ ಇಷ್ಟ ಹೇಳಿ. ನನಗೆ ಈ ಕಾಫಿ ಮಾಡಿದ್ಮೇಲೆ ಚೆನ್ನಾಗಿ ಹಿಂಗೆ ಗ್ಲಾಸಲ್ಲಿ ಹಾಕಿ ಅದ್ರ ಮೇಲೆ ಕೆಳಗಡೆ ಮಾಡಿದ್ಮೇಲೆ ಬುರ್ಕ ಬರುತ್ತಲ್ವ, ಅದನ್ನು ಕುಡಿತಾ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ನಾನು ಯಾಕೆ ಇವಾಗ ಮಾಡಿಲ್ಲ ಅಂದರೆ ಬಿಸಿ ಆರೋಗ್ಬಿಡುತ್ತೆ. ಸೊ ಹಾಗಾಗಿ ಬಿಸಿ ಆರೋಗ್ಬಿಡುತ್ತೆ. ಸೊ ಅದಕ್ಕೆ ಆ ಥರ ಮಾಡಿಲ್ಲ. ಬಟ್ ನಂಗೆ ಆ ಥರ ಸಖತ್ ಇಷ್ಟ. ಸೊ ಅದೇ ಸೊ ಅಷ್ಟೇ. ಸೊ ಬಿಸಿ ಆರಿಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಬಿಸಿ ಆರಿದ್ರೆ ಸ್ವಲ್ಪ ಬಿಸಿ ಇದ್ದು ಆ ಥರ ಇರಬೇಕು, ಸಖತ್ತಾಗಿರುತ್ತೆ. ಅದು ಫುಲ್ಲು ಬುರ್ಗ ಅದು ನೊರೆ ಕೂತಿರುತ್ತಲ್ಲ, ಹಾಗೆ ಕುಡಿತಾ ಇದ್ದರೆ ಅದು ಟೇಸ್ಟ್ ಬರುತ್ತೆ ಅದ್ರ ಜೊತೆಗೆ. ಸೊ ಸಖತ್ತಾಗಿರುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ ನಾನು ಕಾಫಿಗೆ ಅಡಿಕ್ಟ್ ಅಂತಲ್ಲ, ಕಾಫಿ ಟೀ ಏನೇ ಆದರೂ ಅಷ್ಟೇ. ಇವಾಗ ನಾನು ಕುಡಿಬೇಕು ಅನಿಸಿದ್ರೆ ಕುಡಿತೀನಿ, ಸೊ ಇಲ್ಲ ಅಂದರೆ ಇಲ್ಲ. ಸೊ ಆ ಥರ ಪರ್ಸನ್ ನಾನು. ಸೊ ಯಾವುದಕ್ಕೂ ಅಷ್ಟು ಅಡಿಕ್ಟ್ ಆಗಲ್ಲ. ಡೈಲಿ ಕುಡಿಬೇಕು ಅಂತಲೂ ಏನಿಲ್ಲ. ನಂಗೆ ಇವಾಗ ಕುಡಿಬೇಕು ಅನ್ನಿಸ್ತು ಅಂತ ಸೊ ಮಾಡಿದೆ ಅಷ್ಟೇ. ಸೊ
ಅಷ್ಟೇ. ಸೊ ಇಷ್ಟೇ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಅಷ್ಟೇ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ. ಇನ್ನೇನಾದರೂ ಬೇರೆ ಥರದ್ದು ಸಿಂಗಲ್ ಪರ್ಸನ್ ಆಗಿ ಯಾವ್ಯಾವ ಥರ ವ್ಲಾಗ್ಸ್ನ ಮಾಡ್ಬೋದು ಕಾಲೇಜ್ ಸ್ಟೂಡೆಂಟ್ಸು. ಸೊ ನಮ್ಮ ಹೇಳಿ ಪಿಂಪಲ್ ಇದ್ದಿದೆ ಗಾಯ್ಸ್, ಚಿಕ್ಕದು. ಸೊ ಇವಾಗ ಟೈಮು 11:45, ಏನೂ ಇಲ್ಲ. ಆದರೆ ಬೆಳಗ್ಗೆ ಎದ್ದು ಕೆಲವೊಂದು ಮುಗಿಸಿದ್ದು, ನನ್ನ ತಮ್ಮನ ಸ್ಕೂಲ್ ಬಿಡೋದು ಇಲ್ಲ ಹಿಡಿದು ಅದೆಲ್ಲ ಆಗಿದೆ. ಟಿಫನ್ನ ಇನ್ನು ನಾನು ಮಾಡಿಲ್ಲ. 11:45 ಟಿಫನ್ ಮಾಡಿಲ್ಲ, ಕಾಫಿ ಕುಡಿತಾ ಇದ್ದೀನಿ ಅಷ್ಟೇ. ಸ್ವಲ್ಪ ನಿನ್ನೆ ತಾನೇ ಎಕ್ಸಾಮ್ ಆಯ್ತಲ್ಲ, ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಡೇನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆರಾಮಾಗಿ ನಿಧಾನ ಅಂದರು 11:45 ಇದು ನಿಧಾನ ಅಲ್ಲ, ಒಂದಷ್ಟು ಸ್ವಲ್ಪ ಇವತ್ತೊಂದು ದಿನ ಹಾಗೆ ಕಳಿಯೋಣ ಅಂತ ಹೇಳ್ಬಿಟ್ಟು ರ್ಯಾಂಡಮಾಗಿ ಕಳೀತಾ ಇರೋದಷ್ಟೇ. ಸೊ ಹಾಗೆ ನಿಮ್ಮ ಜೊತೆನೂ ಮಾತಾಡ್ದಂಗೆ ಆಗುತ್ತೆ ಅಂದರೆ ರ್ಯಾಂಡಮಾಗಿ ಒಂದು ವಿಡಿಯೋನೂ ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡ್ತಾ, ಇನ್ನೂ ಸ್ನಾನನೂ ಮಾಡಿಲ್ಲ ನಾನು. ಸೊ ಹಿಂಗಿದೆ ನೋಡಿ, ಫೇಸ್ ವಾಶ್ ಮಾಡಿರೋದಷ್ಟೇ. ಸೊ ಚೆನ್ನಾಗಿದ್ದೀನಿ ಅಲ್ವಾ ಗೈಸ್? ಸೊ ಅಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಗೈಸ್. ಸೊ ಹೋಗಿ ಫ್ರೆಶ್ ಅಪ್ ಆಗಬೇಕು. ಬೈ ಗೈಸ್.